Dear students, today we start learning two families. ಎರಡು ಫ್ಯಾಮಿಲಿಗಳನ್ನು ಈ ವರ್ಷ ಸಿಲೆಬಸ್ಸಲ್ಲಿ ಉಳಿಸ್ಕೊಳ್ಳಾಗಿದೆ. If you are going to be seeing in the textbook, the first family is the Fabaceae, next one is the Solanaceae and the Liliaceae. These are the three families are present in our textbook, in our syllabus. But the syllabus is reduced so that the two families are left for you to study. The one is the Solanaceae. Commonly the Solanaceae family is also called as a potato family. ಈ Solanaceae ಫ್ಯಾಮಿಲಿಗೆ ಪೊಟ್ಯಾಟೊ ಫ್ಯಾಮಿಲಿ ಅಂತಲೇ ಹೇಳ್ತಾರೆ. ಇಟ್ ಇಸ್ ವೈಡ್ಲಿ ಡಿಸ್ಟ್ರಿಬ್ಯೂಟೆಡ್, ಎಲ್ಲ ಕಡೆ ನಮಗೆ ಸಿಗ್ತದೆ. ಸೊ ಯೂಶ್ವಲಿ ಇನ್ ಟ್ರಾಪಿಕ್ಸ್, ಬಿಸಿಲಿರ್ತಕ್ಕಂಥ ಏರಿಯಾದಲ್ಲಿ, ಸಬ್ ಟ್ರಾಪಿಕ್ಸ್, ಕಡಿಮೆ ಎತ್ತರದ ಪ್ರದೇಶಗಳಲ್ಲಿ, ಆ್ಯಂಡ್ ಇವನ್ ಇನ್ ದ ಅಂದರೆ ಗುಡ್ಡಗಾಡ ಪ್ರದೇಶಗಳಲ್ಲಿ ಅಂತ ನಾವು ಹೇಳ್ಕೊಬೋದಾಗಿದೆ. ಈವನ್ ಟೆಂಪ್ರೇಟ್ ಝೋನ್ಸ್, ನಾರ್ಮಲ್ ಆಗಿ ಟೆಂಪ್ರೇಚರ್ ಇರ್ತಕ್ಕಂಥ ಎಲ್ಲ ಭಾಗಗಳಲ್ಲಿ ಈ ಒಂದು ಪ್ಲ್ಯಾಂಟು ಈಸಿಯಾಗಿ ಬೆಳೆಯೋದನ್ನು ನೋಡ್ತಾ ಇದ್ದೀವಿ. ವೆಜಿಟೇಟಿವ್ ಕ್ಯಾರೆಕ್ಟರ್ಸ್ ಅಂತ ಹೇಳ್ತಾಯಿದ್ವಿ, ಡಿಸ್ಕ್ರಿಪ್ಟಿವ್ ಕ್ಯಾರೆಕ್ಟರ್ಸ್ ದೀಸ್ ಆರ್. ಎಕ್ಸಾಮ್ನಲ್ಲೇ ಕೇಳ್ತಾರೆ ಎಕ್ಸ್ಪ್ಲೇನ್ ದ ಫ್ಯಾಮಿಲಿ ಅಂದರೆ, ಸೊ ಅಟ್ಲೀಸ್ಟ್ ಒಂದು 6 ಡಿಸ್ಕ್ರಿಪ್ಟಿವ್ ಕ್ಯಾರೆಕ್ಟರ್ಸ್ಗಳನ್ನು ನೀವು ಬರೀಬೇಕಾಗ್ತದೆ. ಹಾಗಾಗಿ ಸೊ ವೆರಿ ಈಸಿ. ಆ ಪ್ಲ್ಯಾಂಟನ್ನು ನೋಡಿ ನೀವು, ಪ್ಲ್ಯಾಂಟ್ ನಿಮಗೆ ಬಹಳ ಕಾಮನ್ ಆಗಿತ್ತು ಅಂತಂದರೆ, ಸೊ ವೆರಿ ವೆಲ್ ವಿತ್ ದಟ್ ಪ್ಲ್ಯಾಂಟ್, ನಿಮಗೆ ಅದರದ್ದು ಎಲ್ಲ ಕ್ಯಾರೆಕ್ಟರ್ಸ್ಗಳು ಈಸಿಯಾಗಿ ಗೊತ್ತಿದ್ದಾವೆ ಅಂತಂದರೆ ನೀವು ಈಸಿಯಾಗಿ ಬರೆದ್ಬಿಡ್ಬೋದು. ಆಲ್ ಬಿಕಮ್ಸ್ ಎನ್ ಫ್ಯಾಮಿಲಿ ಕ್ಯಾರೆಕ್ಟರ್ಸ್. ಅವು ಎಲ್ಲವೂ ಫ್ಯಾಮಿಲಿ ಕ್ಯಾರೆಕ್ಟರ್ಸೇ ಆಗಿಬಿಡ್ತವೆ. ಸೊ ಸಾಮಾನ್ಯವಾಗಿ ಹರ್ಬ್ಸ್ ಅಂದರೆ ಏನು ನಿಮಗೆ ಗೊತ್ತಾಗಿದೆ, ಚಿಕ್ಕದಾಗಿರ್ತಕ್ಕಂಥ ಗಿಡಗಳಿಗೆ ನಾವು ಹರ್ಬ್ಸ್ ಅಂತ ಹೇಳ್ತಾ ಇದ್ವಿ. ಇವನ್ ಇನ್ ದಿಸ್ ಫ್ಯಾಮಿಲಿ ಶ್ರಬ್ಸ್ ಆಲ್ಸೋ ಅವೈಲೇಬಲ್ ಆ್ಯಂಡ್ ಇವನ್ ದ ಸ್ಮಾಲ್ ಟ್ರೀಸ್ ಆರ್ ಆಲ್ಸೋ ಅವೈಲೇಬಲ್ ಇನ್ ದ ಸೊಲಾನೇಸಿಯಾ. ಸೊಲಾನೇಸಿಯಾದಲ್ಲಿ ಟ್ರೀ ಜಾತಿಗಳು ಸಹ ಇದರಲ್ಲಿ ನಮಗೆ ನೋಡಲಿಕ್ಕೆ ಸಿಗ್ತದೆ. ಇನ್ನು ಈ ಪ್ಲ್ಯಾಂಟಲ್ಲಿ ಸೊಲಾನೇಸಿಯಾ ಫ್ಯಾಮಿಲಿಯಲ್ಲಿ ಸ್ಟೆಮ್ ಹೆಂಗಿರ್ತದೆ ಅಂದರೆ, ಸ್ಪೆಷಲಿ ಇಲ್ಲಿ ಎಕ್ಸಾಂಪಲ್ ನಾವು ಪೊಟ್ಯಾಟೊ ನಾವು ತೊಗೊಂಡಿದ್ದೀವಿ. ಹರ್ಬೇಸಿಯಸ್ ರೇರ್ಲಿ ವುಡ್ಡಿ, ಬಹಳ ಕಡಿಮೆ ಸಂದರ್ಭದಲ್ಲೇ ಅದು ಕಟ್ಟಿಗೆ ಅಂದರೆ ಗಟ್ಟಿಯಾಗಿರ್ತದೆ. ಈ ಪೊಟ್ಯಾಟೊದಲ್ಲಿ ಆ ಥರ ಗಟ್ಟಿಯಾಗಿರ್ತಕ್ಕಂಥದ್ದು ಸಿಗೋದು ನಮಗೆ ಬಹಳ ಕಡಿಮೆ. ಆಮೇಲೆ ಏರಿಯಲ್ಲಿರ್ತದೆ, ಪ್ಲ್ಯಾಂಟ್ ಸ್ಟೆಮ್ ಮೇಲ್ಗಡೆಗೆ ಇರ್ತದೆ, ಇರೆಕ್ಟ್ ಉದ್ದ ಅಂದರೆ ಮೇಲ್ಗಡೆಗೆ ಇರ್ತದೆ, ಸಿಲಿಂಡ್ರಿಕಲ್ ದುಂಡಗೆ ಇರ್ತದೆ ಸ್ಟೆಮ್ಮು. ದ ಬ್ರ್ಯಾಂಚ್ಡ್ ಸಿಕ್ಕಾಪಟ್ಟೆ ಬ್ರ್ಯಾಂಚ್ ಆಗಿರ್ತದೆ, ಸಾಲಿಡ್ ಗಟ್ಟಿಯಾಗಿ ಇರ್ತದೆ, ಆರ್ ಹಾಲೋ. ಇನ್ ಸಮ್ ಪ್ಲ್ಯಾಂಟ್ಸ್ ಸೊಲಾನೇಸಿಯಾ ಕೆಲವು ಫ್ಯಾಮಿಲಿಗಳಲ್ಲಿ ಹಾಲೋ ಆಗಿರೋದನ್ನು ನೋಡ್ತಾ ಇದ್ವಿ. ಮೇಲ್ಗಡೆಗೆ ಹೇರಿ ಸ್ಮಾಲ್ ಹೇರ್ಸ್ಗಳು ಇರ್ಬೋದು ಅಥವಾ ಗ್ಲಾಬರಸ್. ಅಂಡರ್ಗ್ರೌಂಡ್ ಸ್ಟೆಮ್ ಇನ್ ಪೊಟ್ಯಾಟೊ, ಕೆಳಗಡೆಗೆ ನಮಗೆ ಏನು ಅಂಡರ್ಗ್ರೌಂಡ್ ಆಗಿರ್ತದಲ್ಲ ಆ ಪಾರ್ಟಲ್ಲಿ ನಮಗೆ ಪೊಟ್ಯಾಟೊ ಈಸ್ ಎನ್ ಎ ಸ್ಟೆಮ್. ಅದು ಸ್ಟೆಮ್ ಅನ್ನೋದು ನಿಮಗೆ ಗೊತ್ತಿದೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ಅಷ್ಟೇ. ಅಂಡರ್ಗ್ರೌಂಡ್ ಸ್ಟೆಮ್ ಇನ್ ಪೊಟ್ಯಾಟೊ. ಸಾಮಾನ್ಯವಾಗಿ ಪೊಟ್ಯಾಟೊ ಸ್ಟೆಮ್ ಒಳಗಡೆ ಇರೋದನ್ನು ನೋಡ್ತಾ ಇದ್ದೀವಿ, ಕೆಳಗಡೆಗೆ ಬರೀಡ್ ಆಗಿರೋದನ್ನು ನೋಡ್ತಾ ಇದ್ದೀವಿ ಸಾಯಿಲಲ್ಲಿ. ಲೀವ್ಸ್ ಆರ್ ಅಲ್ಟರ್ನೇಟ್ ಅಂತಂದರೆ ಒಂದು ಐ ವಿಲ್ ಶೋ ಯು ಹೇಗೆ ಅಲ್ಟರ್ನೇಟ್ ಆಗ್ತದೆ ಅಂಥೇಳಿ. ಸೊ ಜಸ್ಟ್ ಐ ವಿಲ್ ಶೋ ಯು. ಒಂದು ಸ್ಟೆಮ್ ಹೀಗಿದೆ ಅಂತಂದರೆ ಅಲ್ಟರ್ನೇಟ್, ಒಂದು ಲೀಫ್ ಈ ಕಡೆ ಬಂದರೆ ಇನ್ನೊಂದು ಲೀಫ್ ಈ ಕಡೆಗೆ ಬರ್ತದೆ. ವಿಲ್ ಸೇ ದಿಸ್ ಒನ್ ಇಸ್ ಕಾಲ್ಡ್ ಆಸ್ ಎನ್ ಅಲ್ಟರ್ನೇಟ್. ಈ ಥರ ಪ್ಯಾಟ್ರನ್ ಇತ್ತಂದರೆ ವಿ ಆರ್ ಸೇಯಿಂಗ್ ದ್ಯಾಟ್ ಅಲ್ಟರ್ನೇಟ್ ಮ್ಯಾನರ್ ಅಂತ ಇದಕ್ಕೆ ನಾವು ಹೇಳ್ತಾ ಇದ್ವಿ. ಸಿಂಪಲ್ ಲೀವ್ಸ್ಗಳು ಸಿಂಪಲ್ ಆಗಿದ್ದಾವೆ, ಸೊ ಏನೂ ಕಾಂಪ್ಲೆಕ್ಸಿಟಿ ಇಲ್ಲ. ರೇರ್ಲಿ ಪಿನ್ನೇಟ್ಲಿ ಕಾಂಪೌಂಡ್. ಎಕ್ಸ್ಟಿಪ್ಯುಲೇಟ್, ಯಾವುದೇ ಸ್ಟಿಪ್ಯುಲ್ಸ್ಗಳು ಕಾಣಿಸೋದಿಲ್ಲ. ವೆನೇಷನ್ ಈಸ್ ರೆಟಿಕ್ಯುಲೇಟ್. ವಾಟ್ ಈಸ್ ದ್ಯಾಟ್ ಏನು ವೆನೇಷನ್? ಅದು ಏನದು ವೆನೇಷನ್ನು? ನಿಮಗೆ ಗೊತ್ತಿರೋ ಹಾಗೆ ಲೀಫ್ ಈ ಥರ ಇತ್ತು ಅಂತಂದರೆ, ಸೊ ವೆನೇಷನ್ ಹಿಂಗಿರ್ತದೆ. ವಿ ಸೇ ಇಟ್ ಇಸ್ ಕಾಲ್ಡ್ ಆಸ್ ಎ ರೆಟಿಕ್ಯುಲೇಟ್ ವೆನೇಷನ್. ಇದಕ್ಕೆ ನಾವು ರೆಟಿಕ್ಯುಲೇಟ್ ವೆನೇಷನ್ ಅಂತ ಹೇಳ್ತೀವಿ. ಅನದರ್ ಒನ್ ಈಸ್ ದೇರ್, ಇನ್ನೂ ಒಂದು ಅದ ವೆನೇಷನ್ನು. ವಿ ಸೇ ಇಟ್ಸ್ ಕಾಲ್ಡ್ ಆಸ್ ಎ ಪ್ಯಾರಲಲ್ ವೆನೇಷನ್ ಅಂತ ಅದಕ್ಕೆ ನಾವು ಹೇಳ್ತಾ ಇದ್ವಿ. ಆ್ಯಸ್ ಯು ಅಬ್ಸರ್ವಿಂಗ್ ಇನ್ ಗ್ರಾಸ್ದಲ್ಲಿ ನೀವು ನೋಡ್ತಾ ಇದ್ರಿ, ಹೀಗೆ ಇರ್ತದೆ, ಲೈನ್ ಆಗಿರ್ತದೆ. ಸೊ ವಿ ಸೇ ಇಟ್ ಇಸ್ ಕಾಲ್ಡ್ ಆಸ್ ಎ ಪ್ಯಾರಲಲ್ ವೆನೇಷನ್. ಅದಕ್ಕೆ ಪ್ಯಾರಲಲ್ ವೆನೇಷನ್ ಅಂತ ಹೇಳ್ತಾ ಇದ್ದೀವಿ. ಇನ್ನು ಎಕ್ಸ್ಟಿಪ್ಯುಲೇಟ್ ಅಂತ ನಾವು ಹೇಳ್ತಾ ಇದ್ದೀವಿ. ಎಕ್ಸ್ಟಿಪ್ಯುಲೇಟ್ ಅಂತಂದರೆ ಸಾಮಾನ್ಯವಾಗಿ ಈ ಏನು ಸ್ಟಾಕ್ ಆಫ್ ದ ಲೀಫ್ ಏನು ಹೇಳ್ತದಲ್ಲ, ಇದು ಸ್ಟೆಮ್ಮಿಗೆ ಅಟ್ಯಾಚ್ ಆಗಿರ್ತದೆ. ಇಲ್ಲೇ 2 ಲೀಫ್ ಲೈಕ್ ಸ್ಟ್ರಕ್ಚರ್ಸ್ಗಳು ಫಾರ್ಮೇಷನ್ ಆಗಿರ್ಬೋದು. ವಿ ಸೇ ಇದಕ್ಕೆ ನಾವೇನಂತ ಹೇಳ್ತೀವಿ ಅಂತಂದರೆ ಸ್ಟಿಪ್ಯೂಲ್ಸ್ ಅಂತ ಹೇಳ್ತೀವಿ. ಬಟ್ ಇಲ್ಲೇ ಸೊಲಾನೇಸಿಯಾ ಫ್ಯಾಮಿಲಿಯಲ್ಲಿ ಲೀಫ್ ಹಿಂಗೆ ಬಂದಿದ್ರೆ ಈ ಸ್ಟಿಪ್ಯೂಲ್ಸ್ಗಳು ಇರೋದಿಲ್ಲ. ಸ್ಟಿಪ್ಯೂಲ್ಸ್ ಆರ್ ಅಬ್ಸೆಂಟ್ ಹಿಯರ್. ಸೊ ವಿ ಸೇ ಇಟ್ ಇಸ್ ಕಾಲ್ಡ್ ಆಸ್ ಎನ್ ಎಕ್ಸ್ಟಿಪ್ಯುಲೇಟ್. ಅದಕ್ಕೆ ನಾವು ಎಕ್ಸ್ಟಿಪ್ಯುಲೇಟ್ ಅಂತ ಹೇಳ್ತಾ ಇದ್ವಿ. ಆ್ಯಂಡ್ ವಾಟ್ ಅಬೌಟ್ ದಟ್ ಪಿನ್ನೇಟ್ಲಿ ಕಾಂಪೌಂಡ್ ಅಂದರೆ ಏನು? ಪಿನ್ನೇಟ್ಲಿ ಕಾಂಪೌಂಡ್ ಅಂತಂದರೆ ಇವು ಜಸ್ಟ್ ಪಾಮೇಟ್ಲಿ ಅಂದರೆ ಬೇರೆ, ಪಿನ್ನೇಟ್ಲಿ ಇಲ್ಲೇ ಯಾವಾಗ ನೀವು ಇದನ್ನು ನೋಡ್ತಿರ್ತೀರಲ್ಲ, ಏನು ಅಜಾರ್ಡಿಕ್ಟಾ ಇಂಡಿಕಾ, ಬೇವಿನ ಮರ, ಅದರ ಎಲೆಗಳನ್ನು ನೀವು ನೋಡಿದರೆ ಯು ವಿಲ್ ದಟ್ ಬ್ರ್ಯಾಂಚ್ ಆಗಿರ್ತದೆ. ವಿ ಸೇ ಇಟ್ ಇಸ್ ಕಾಲ್ಡ್ ಆಸ್ ಎ ಪಿನ್ನೇಟ್ಲಿ. ಆ್ಯಂಡ್ ಇವನ್ ಇನ್ ಕ್ಯಾಸಿಯಾ,
ಕ್ಯಾಸಿಯಾ ನೀವು ಜಾಲಿ ಗಿಡದ ಎಲೆಗಳನ್ನು ನೋಡಿದ್ರೆ ದಟ್ ಈಸ್ ಆಲ್ಸೋ ಎಕ್ಸಾಂಪಲ್ ಫಾರ್ ದ ಪಿನ್ನೇಟ್ಲಿ. ಅಲ್ಲಿ ನಾವು ಪಿನ್ನೇಟ್ಲಿ ಆಗಿರೋದನ್ನು ನೋಡ್ತೇವೆ. ಬಟ್ ಇನ್ ಸೊಲಾನೇಸೆ ಫ್ಯಾಮಿಲಿ ಇಟ್ ಇಸ್ ಅ ವೆರಿ ರೇರ್. ಪಿನ್ನೇಟ್ಲಿ ಆಗಿರೋದು ನಮಗೆ ಬಹಳ ಕಡಿಮೆ. ಆ ಥರ ವೆನೇಷನ್ ಆಗಿರೋದು ಬಹಳ ಕಡಿಮೆ ಆಗಿರೋದನ್ನು ನೋಡ್ತಾ ಇದ್ದೀವಿ. ಸೊ ದಟ್ ಈಸ್ ಅ ಡಿಸ್ಕ್ರಿಪ್ಷನ್ ರಿಗಾರ್ಡಿಂಗ್ ದ ಲೀವ್ಸ್. ಇನ್ನು ಇನ್ಫ್ಲೋರ್ಸನ್ಸ್ ಸಾಲಿಟರಿ ಇನ್ಫ್ಲೋರ್ಸನ್ಸ್ ಅಂದರೆ ನಾನು ಮೊನ್ನೆ ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಕ್ಲಿಯರಾಗಿ ಹೇಳಿಕೊಟ್ಟಿದ್ದೀನಿ. ಸಾಲಿಟರಿ, ಆಕ್ಸಿಲರಿ ಆರ್ ಸೈಮೋಸ್. ಸಮ್ಟೈಮ್ಸ್ ಕೆಲವು ಪ್ಲ್ಯಾಂಟಲ್ಲಿ ಆಕ್ಸಿಲರಿ ಆಗಿರ್ತದೆ, ಆರ್ ಸೈಮೋಸ್ ಆ್ಯಸ್ ಇನ್ ಸೊಲಾನಮ್. ಸೈಮೋಸ್ ಟೈಪ್ ಆಫ್ ಇನ್ಫ್ಲೋರ್ಸನ್ಸ್ ಇರೋದನ್ನು ನೋಡ್ತಾ ಇದ್ದೀವಿ. ಇನ್ನು ಫ್ಲವರ್ ಬೈಸೆಕ್ಸುವಲ್, ಆ್ಯಸ್ ಯು ನೋ ದ್ಯಾಟ್ ಇಟ್ ಇಸ್ ಅ ವೆರಿ ಕ್ಲಿಯರ್. ದ ಮೇಲ್ ಆ್ಯಂಡ್ ಫಿಮೇಲ್ ಬೋತ್ ಆರ್ ಪ್ರೆಸೆಂಟ್ ಇನ್ ದ ಸಿಂಗಲ್ ಒನ್, ಹ್ಯಾನ್ಸ್ ವಿ ಸೇ ಇಟ್ ಇಸ್ ಕಾಲ್ಡ್ ಇನ್ ಬೈಸೆಕ್ಸುವಲ್. ಸೊಲಾನೇಸೆ ಫ್ಯಾಮಿಲಿಯಲ್ಲಿ ಬೈಸೆಕ್ಸುವಲ್ ಆಗಿರೋದನ್ನು ನೋಡ್ತಾ ಇದ್ದೀವಿ ನಾವು. ದಟ್ ಈಸ್ ಆ್ಯಸ್ ಯು ನೋ ದ್ಯಾಟ್. ಇನ್ನು ಆಕ್ಟಿನೋಮಾರ್ಫಿಕ್ ಅಂತಂದರೆ ಯು ಕಟ್ ಇನ್ ಎನಿ ಡೈರೆಕ್ಷನ್ ಫ್ಲವರ್, ಸೊ ದಟ್ ಡಿವೈಡ್ಸ್ ಇಂಟು 2 ಹಾಲ್ವ್ಸ್. ಯಾವ ಡೈರೆಕ್ಷನ್ದಲ್ಲಿ ಕಟ್ ಮಾಡಿದರೆ 2 ಹಾಲ್ವ್ ಆಗ್ತದೆ. ವಿ ಸೇ ಇಟ್ಸ್ ಕಾಲ್ಡ್ ಅಸ್ ಆಕ್ಟಿನೋಮಾರ್ಫಿಕ್ ಅಂತ ನಾವು ಹೇಳ್ತಾಯಿದ್ವಿ. ಅಫ್ಕೋರ್ಸ್ ಇಟ್ಸ್ ಕಾಲ್ಡ್ ಅಸ್ ರೇಡಿಯಲ್ ಸಿಮೆಟ್ರಿ ಅಂತ ನಾವು ಅದಕ್ಕೆ ಹೇಳ್ತಾ ಇದ್ವಿ. ಇನ್ನು ಕೆಲಾಕ್ಸ್ ಅಂತ ಹೇಳ್ತೀವಿ. ಕೆಲಾಕ್ಸ್ದಲ್ಲಿ ಸೆಪಲ್ಸ್ಗಳು. ಸೆಪಲ್ಸ್ ಅಂದರೆ ನಿಮಗೆ ಗೊತ್ತೇ ಇರತಕ್ಕಂಥ ವಿಚಾರ ಸಾಮಾನ್ಯವಾಗಿ. ಸೊ ಇಲ್ಲಿ ಏನಾಗಿದೆ ಅಂತಂದರೆ ದೀಸ್ ಆರ್ 5 ಏನು ಸೆಪಲ್ಸ್ ಇರೋದನ್ನು ನೋಡ್ತಾ ಇದ್ದೀವಿ. ಕಂಬೈನ್ ಟುಗೆದರ್ ವಿ ಸೇ ಇಟ್ಸ್ ಕಾಲ್ಡ್ ಅಸ್ ಕೆಲಾಕ್ಸ್. ಅದಕ್ಕೆ ನಾವು ಕೆಲಾಕ್ಸ್ ಅಂತ ಹೇಳ್ತಾ ಇದ್ವಿ. ಇಟ್ಸ್ ವೆರಿ ಕ್ಲಿಯರ್ ದ್ಯಾಟ್ ಇಲ್ಲಿ ಎಲ್ಲ ಸೆಪಲ್ಸ್ಗಳು ಫ್ಯೂಸ್ ಆಗಿದ್ದಾವೆ, ಒಂದಕ್ಕೊಂದು ಸೇರಿಕೊಂಡಿದ್ದಾವೆ. ಹಾಗಾಗಿ ಇದನ್ನು ನಾವೇನಂತ ಹೇಳ್ತಾ ಇದ್ದೀವಿ ಅಂತಂದರೆ ಗ್ಯಾಮೋಸೆಫಲಸ್ ಅಂತ ನಾವು ಹೇಳ್ಬೋದಾಗಿದೆ. ಗ್ಯಾಮೋಸೆಫಲಸ್ ಅಂತ ಹೇಳ್ತೀವಿ. ಸೆಪಲ್ಸ್ ಆರ್ 5, ಸೊ ದಟ್ ಇಸ್ ಯುನೈಟೆಡ್, ದಟ್ ಮೀನ್ಸ್ ಗ್ಯಾಮೋಸೆಫಲಸ್. ಪರ್ಸಿಸ್ಟೆಂಟ್ ವಾಲ್ವೇಟ್ ಎಸ್ಟಿವೇಷನ್. ವಾಲ್ವೇಟ್ ಎಸ್ಟಿವೇಷನ್ ಅಂದರೆ ನಿಮಗೆ ಗೊತ್ತಿದೆ. ಸೊ ಜಸ್ಟ್ ಎಡ್ಜಸ್ ಆರ್ ಟಚಿಂಗ್ ಈಚ್ ಅದರ್. ಓಕೆ, ವಿ ಸೇ ಇಟ್ ಇಸ್ ಕಾಲ್ಡ್ ಅಸ್ ವಾಲ್ವೇಟ್ ಎಸ್ಟಿವೇಷನ್. ಅದಕ್ಕೆ ನಾವು ವಾಲ್ವೇಟ್ ಎಸ್ಟಿವೇಷನ್ ಅಂತ ಹೇಳ್ತಾ ಇರ್ತೀವಿ. ಆ್ಯಂಡ್ ಕರೋಲಾ, ಹಿಯರ್ ದ ಪೆಟಲ್ಸ್ ಆರ್ 5. ವಾಲ್ವೇಟ್ ಎಸ್ಟಿವೇಷನ್ ಕ್ಯಾಮೋ ನಾವು ಫ್ಯೂಸ್ಡ್ ಅಂತ ಏನು ಹೇಳ್ತಾ ಇದ್ವಿ, ಯುನೈಟ್ ಅದಂತೀವಿ. ಅದನ್ನೇ ಇಲ್ಲಿ ನಾವು ಈ ಚಿತ್ರದಲ್ಲಿ ನೀವು ಡಯಾಗ್ರಾಮಿಕ್ ರಿಪ್ರೆಸೆಂಟೇಷನ್ ಅಂದರೆ ಒಂದಕ್ಕೊಂದು ಟಚ್ ಮಾಡಿರೋದನ್ನು ಇಲ್ಲಿ ನೋಡ್ತಾ ಇದ್ದೀರಿ ನೀವು. ಸೊ ಇಟ್ ಇಂಡಿಕೇಟ್ಸ್ ದ್ಯಾಟ್ ಗ್ಯಾಮೋಸೆಫಲಸ್. ಅದು ಗ್ಯಾಮೋಸೆಫಲಸನ್ನೇ ಇಂಡಿಕೇಟ್ ಮಾಡ್ತದೆ. ಆ್ಯಂಡ್ ಪೆಟಲ್ಸ್ ಆರ್ 5 ಹಿಯರ್. ದೋಸ್ ಆರ್ ಆಲ್ಸೋ ಪಾಲಿ ಇಲ್ಲ, ಇಲ್ಲಿನೂ ಗ್ಯಾಮೋಪೆಟಾಲಸನ್ನು ನೋಡ್ತಾ ಇದ್ದೀವಿ. 5 ಯುನೈಟೆಡ್, ಆ್ಯಂಡ್ ಹಿಯರ್ ಆಲ್ಸೋ ದ ವಾಲ್ವೇಟ್ ಎಸ್ಟಿವೇಷನ್. ಇಲ್ಲಿನೂ ವಾಲ್ವೇಟ್ ಎಸ್ಟಿವೇಷನ್ ಆಗಿರೋದನ್ನು ನಾವು ನೋಡ್ಬೋದಾಗಿದೆ. ದೆನ್ ಆಫ್ಟರ್ ದ ಕಂಪ್ಲೀಷನ್ ಆಫ್ ದ ಏನು ಕರೋಲಾ, ದ ನೆಕ್ಸ್ಟ್ ಒನ್ ಈಸ್ ದ ಆಂಡ್ರೋಸೇಮ್. ದ ಸ್ಟೆಮನ್ಸ್ ಆರ್ 5 ಸ್ಟೆಮನ್ಸ್ಗಳು ಇಲ್ಲಿ ಇದ್ದಾವೆ, ನೀವು ಅಬ್ಸರ್ವ್ ಮಾಡ್ತಾ ಇದ್ರಿ. ಇಲ್ಲಿ 5 ಸ್ಟೆಮನ್ಸ್ ಆರ್ ದೇ. ಆ್ಯಂಡ್ ಎಪಿಪೆಟಾಲಸ್ ಅಂದರೆ, ಎಪಿಪೆಟಾಲಸ್ ಅಂತಂದರೆ ಫಾರ್ ಎಕ್ಸಾಂಪಲ್ ಇದು ಪೆಟಲ್ ಇದೆ ಅಂತ ಅಂದ್ಕೊಳ್ಳೋಣ, ಇದಕ್ಕೆ ಅಂಟ್ಕೊಂಡಿರ್ತದೆ ಯಾವುದು ಸ್ಟೆಮನ್. ಹಾಗಾಗಿ ವಿ ಸೇ ಇಟ್ಸ್ ಕಾಲ್ಡ್ ಅಸ್ ಎಪಿಪೆಟಾಲಸ್. ಅದಕ್ಕೆ ನಾವು ಎಪಿಪೆಟಾಲಸ್ ಅಂತ ಹೇಳ್ತಾ ಇದ್ದೀವಿ. ಓವರಿ ಸುಪೀರಿಯರ್ 100%. ಯು ನೋ ದ್ಯಾಟ್ ಓವರಿ ಈಸ್ ಅಬೌವ್ ದ ಆಲ್ ದ ಓರಲ್ಸ್. ಈ ಏನು ಆಂಡ್ರೋಸಿಯಮ್ ಮತ್ತು ಏನು ಕೆಲಾಕ್ಸ್, ಕರೋಲಾ ಇವೆಲ್ಲ ಓವರಿ ಕೆಳಗಡೆಯಿಂದ ಬರ್ತಾ ಇದ್ದಾವೆ. ಹಾಗಾಗಿ ವಿ ಸೇ ಇಟ್ಸ್ ಕಾಲ್ಡ್ ಅಸ್ ಸುಪೀರಿಯರ್ ಓವರಿ. ಬೈಲೋಕ್ಯುಲರ್ ಅಂತ ಹೇಳ್ತೀವಿ. ಬೈಲೋಕ್ಯುಲರ್ ಮೀನ್ಸ್ ಒಳಗಡೆ ಇದು ಓವರಿ ಚೇಂಬರ್ ಅಂತ ಅಂದ್ಕೊಂಡ್ರೆ ಒಳಗೆ 2 ಚೇಂಬರ್ ಇರ್ತವೆ. ವಿ ಸೇ ಇಟ್ ಇಸ್ ಕಾಲ್ಡ್ ಅಸ್ ಬೈಲೋಕ್ಯುಲರ್. ಪ್ಲಾಸೆಂಟಾ ಸೋಲನ್ ವಿತ್ ಮೆನಿ ಓವಲ್ಸ್. ಪ್ಲಾಸೆಂಟಾ ಸಾಮಾನ್ಯವಾಗಿ ಹಿಂಗೆ ಸೋಲನ್ ಇರ್ತದೆ ವಿತ್ ಮೆನಿ ಓವೆಲ್ಸ್. ಅಲ್ಲಿ ಸಿಕ್ಕಾಪಟ್ಟೆ ಓವೆಲ್ಸ್ಗಳು ಇರೋದನ್ನು ನೋಡ್ತಾ ಇದ್ದೀವಿ. ಸೊ ದಟ್ ಈಸ್ ದ ಗೈನೋಸಿಯಮ್. ಅದು ಗೈನೋಸಿಯಮ್ ಅಂತ ನಾವು ಹೇಳ್ಬೋದಾಗಿದೆ. ನಿಮಗೆ ಗೊತ್ತಾಗಿದೆ. ಸೊ ಬೈಕಾರ್ಪಲರಿ ಅಂತಂದರೆ 2 ಸ್ಟೆಮನ್ಸ್ಗಳಿದ್ದಾವೆ. ಬೈಕಾರ್ಪಲರಿ, ಸಿಂಕಾರ್ಪಸ್ ಅವೆರಡು ಫ್ಯೂಸ್ ಆಗಿದ್ದಾವೆ. ಓವರಿ ಸುಪೀರಿಯರ್ ಇದೆ, ಬೈ ಲೋಕ್ಯುಲರ್ ಇದೆ, 2 ಲೋಕ್ಯುಲ್ಸ್ ಇದ್ದಾವೆ. ಪ್ಲಾಸೆಂಟಾ ಸ್ವಲ್ಪ ಬಲ್ಜ್ ಆಗಿದೆ, ಆ್ಯಂಡ್ ಮೆನಿ ಓವ್ಯೂಲ್ಸ್ ಆರ್ ಪ್ರೆಸೆಂಟ್. ದಿಸ್ ಒನ್ ಈಸ್ ರಿಗಾರ್ಡಿಂಗ್ ದ ಗೈನೋಸಿಯಮ್. ಫ್ರೂಟ್ಸ್ ಆರ್ ಬೆರ್ರಿ ಆರ್ ಕ್ಯಾಪ್ಸುಲ್. ಬೆರ್ರಿ ಅಥವಾ ಕ್ಯಾಪ್ಸುಲ್ ಟೈಪ್ ಫ್ರೂಟ್ಸ್ ನಮಗೆ ಸಿಗ್ತಾ ಇದ್ದಾವೆ. ಸೀಡ್ಸ್ ಆರ್ ಮೆನಿ ಆ್ಯಂಡ್ ಎಂಡೋಸ್ಪಾರ್ಮಸ್. ದಟ್ ಮೀನ್ಸ್ ಎಂಡೋಸ್ಪರ್ಮ್ ಈಸ್ ಪ್ರೆಸೆಂಟ್. ಸಾಮಾನ್ಯವಾಗಿ ಫುಡ್ಡಲ್ಲಿ ಕೆಲವು ಎಕ್ಸಾಂಪಲ್ಸ್ಗಳನ್ನು ನೋಡ್ತೀವಿ. ಸೊಲಾನೇಸೆ ಫ್ಯಾಮಿಲಿ ರಿಗಾರ್ಡಿಂಗ್ ದ ಟೊಮ್ಯಾಟೊ, ಬ್ರಿಂಜಾಲ್, ಪೊಟ್ಯಾಟೊ, these are all belongs to the Solanaceae family. And ಸ್ಪೈಸಸಲ್ಲಿ ಚಿಲ್ಲಿ ಈಸ್ that belongs to the Solanaceae. ಮೆಡಿಸಿನ್ದಲ್ಲಿ ಬೆಲಾಡೋನಾ ಮತ್ತು ಅಶ್ವಗಂಧ, these are the examples. ಆಮೇಲೆ ಫ್ಯುಮಿಗೇಟ್ರಿ ಆಗಿ ನಾವು ಟೊಬ್ಯಾಕೊ ದಟ್ ಆಲ್ಸೋ ಬಿಲಾಂಗ್ಸ್ ಟು Solanaceae ಫ್ಯಾಮಿಲಿ.
ಇನ್ನು ಆರ್ನಾಮೆಂಟಲ್ಸ್ ಇದರೊಳಗೆ ಪೆಟುನಿಯಾ, ಸೊ ದಟ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್. ಸೊ ವೆರಿ ನೈಸ್ ಫ್ಲವರ್ ಈಸ್ ದೇರ್. ಇಲ್ಲಿ ನಿಮಗೆ ಆ ಫ್ಲವರ್ ಚಿತ್ರ ಇಲ್ಲಿ ಕಾಣಿಸ್ತಾ ಇದೆ, ಇಲ್ಲಿ ಕೆಳಗಡೆ ಇರೋದನ್ನು ನೋಡ್ತಾ ಇದ್ದೀವಿ. ದಟ್ ಈಸ್ ಅನ್ ಏನು ಪೆಟುನಿಯಾ ಮತ್ತು ಸ್ಪೀಸೀಸಲ್ಲಿ ಡಿಫ್ರೆಂಟ್ ಸ್ಪೀಸೀಸನ್ನು ನೀವು ಅದರಲ್ಲಿ ನೋಡ್ಬೋದಾಗಿದೆ. ಸೊ ದಿಸ್ ಈಸ್ ರಿಗಾರ್ಡಿಂಗ್ ದ ಸೋಲಾನೇಸಿಯಾ ಫ್ಯಾಮಿಲಿ. ಇದಿಷ್ಟು ಸೋಲಾನೇಸಿಯಾ ಫ್ಯಾಮಿಲಿ. ಇದು ಆದಮೇಲೆ ನೆಕ್ಸ್ಟ್ ಒನ್ ಮೋರ್ ಫ್ಯಾಮಿಲಿ ದಟ್ ಇಸ್ ಕಾಲ್ಡ್ ಅಸ್ ಲಿಲಿಯೇಸಿಯೇ. ಇಲ್ಲೇ ವೆಜಿಟೇಟಿವ್ ಕ್ಯಾರೆಕ್ಟರ್ಸ್ ಆರ್ ಮೊನೊಕಾಟಲಿಡೋನಸ್ ಪ್ಲಾಂಟ್ಸ್ ಇದರಲ್ಲಿ ಬರ್ತಾ ಇದೆ. ದಟ್ ಮೀನ್ಸ್ ಲಿಲಿಯೇಸಿಯೇ ದಟ್ ಬಿಲಾಂಗ್ಸ್ ಟು ಮೊನೊಕಾಟ್. ಇಟ್ ಈಸ್ ಡಿಸ್ಟ್ರಿಬ್ಯೂಟೆಡ್ ವರ್ಲ್ಡ್ ವೈಡ್. ಜಗತ್ತಿನ ಎಲ್ಲ ಭಾಗಗಳಲ್ಲಿ ನಾವು ಈ ಆನಿಯನ್ ಇರೋದನ್ನು ನೋಡ್ತಾ ಇದ್ದೀವಿ. ಲಿಲಿಯೇಸಿಯೇ ಫ್ಯಾಮಿಲಿ ಪೆರಿನಿಯಲ್ ಹರ್ಬ್ಸ್ ಆಗಿದ್ದಾವೆ ವಿತ್ ಅಂಡರ್ಗ್ರೌಂಡ್ ಬಲ್ಬ್ಸ್. ಕೆಳಗಡೆಗೆ ಬಲ್ಬ್ ಅಂದರೆ ಗಡ್ಡೆ ಆಗಿರೋದನ್ನು ನೋಡ್ತಾ ಇದ್ದೀವಿ. ಕಾರ್ನ್ಸ್ ಅಥವಾ ರೈಸೋಮ್ಸ್ ಅಂತ ನಾವು ಹೇಳ್ತಾ ಇದ್ದೀವಿ. ಲೀವ್ಸ್ ಆರ್ ಮೋಸ್ಟ್ಲಿ ಬೇಸಲ್, ಆಲ್ಟರ್ನೇಟ್, ಲೀನಿಯರ್, ಎಕ್ಸ್ಟಿಪ್ಯುಲೇಟ್ ವಿತ್ ಪ್ಯಾರಲಲ್ ವೆನೇಷನ್. ಈಗ ನಾವು ಮೊನೊಕಾಟಲಿಡಾನ್ ಅಂತ ಬಂದುಬಿಟ್ರೆ 100% ಅದು ಅಲ್ಲೇ ನಮಗೆ ಪ್ಯಾರಲಲ್ ವೆನೇಷನ್ನೇ ನಮಗೆ ಸಿಗೋದು. ಮೋಸ್ಟ್ ಇಂಪಾರ್ಟೆಂಟ್ ಒನ್. ಇನ್ಫ್ಲೋರ್ಸನ್ಸ್ ಮಾತ್ರ ಸಾಲಿಟರಿ ಆಗಿರ್ತದೆ, ಸಿಂಗಲ್ ಆಗಿರ್ತದೆ. ಆರ್ ಸಮ್ಟೈಮ್ಸ್ ಇಸ್ ಸೈಮೋಸ್ ಆಗಿರ್ತದೆ. ಆಫನ್ ಅಂಬಲೈಟ್ ಕ್ಲಸ್ಟರ್ಸ್ ಅಂದರೆ ಅಂಬ್ರೆಲ್ಲಾ ಶೇಪಲ್ಲಿ ಇರ್ತದೆ ಇನ್ಫ್ಲೋರ್ಸನ್ಸ್. ಇಲ್ಲೇ ನೀವು ಅಂಬ್ರೆಲ್ ಶೇಪ್ ಆಗಿರೋದನ್ನು ನೋಡ್ತಾ ಇದ್ದೀರಿ. ಸೊ ಸಚ್ ಕೈಂಡ್ ಆಫ್ ಇನ್ಫ್ಲೋರ್ಸನ್ಸ್, ಸಿ ದಿಸ್ ಈಸ್ ಅಂಬ್ರೆಲ್ಲಾ ಶೇಪ್. ವಿ ಸೇ ಇಟ್ ಇಸ್ ಕಾಲ್ಡ್ ಅಸ್ ಅಂಬಲೈಟ್ ಅಂತ. ಅದಕ್ಕೆ ನಾವು ಅಂಬಲೈಟ್ ಕ್ಲಸ್ಟರ್ ಅಂತ ಹೇಳ್ತಾ ಇದ್ದೀವಿ. ಫ್ಲವರ್ ಮಾತ್ರ ಬೈಸೆಕ್ಸುವಲ್, ಮೇಲ್ ಆ್ಯಂಡ್ ಫಿಮೇಲ್ ಆರ್ ಪ್ರೆಸೆಂಟ್. ಆಕ್ಟಿನೋಮಾರ್ಫಿಕ್, ಯು ಕ್ಯಾನ್ ಕಟ್ ಇನ್ ಎನಿ ಡೈರೆಕ್ಷನ್. ಈ ಫ್ಲವರನ್ನು ಯಾವ ಡೈರೆಕ್ಷನಲ್ಲಿ ಕಟ್ ಮಾಡಿದ್ರು ಯು ಆರ್ ಗೋಯಿಂಗ್ ಟು ಬಿ ಗೆಟಿಂಗ್ ದ ಟು ಈಕ್ವಲ್ ಹಾಲ್ಸ್. ಪೆರಿಯಾಂತ್ ಇದೆ ಇಲ್ಲಿ. ಸೊ ಆಲ್ 3 ಓರಲ್ಸ್ ಆರ್ ನಾಟ್ ಪ್ರೆಸೆಂಟ್ ಹಿಯರ್. ಇಟ್ ಈಸ್ ಇನ್ಕಂಪ್ಲೀಟ್ ಫ್ಲವರ್ ಆಗಿದೆ. ಹಾಗಾಗಿ ಟೆಪಲ್ಸ್ ಅಂತ ನಾವು ಹೇಳ್ತಾ ಇದ್ದೀವಿ. ದ ಮೆಂಬರ್ ಆಫ್ ಪೆರಿಯಾಂತ್ ಈಸ್ ಕಾಲ್ಡ್ ಅಸ್ ಎ ಟೆಪಲ್. ಹಾಗೆ ಮೆಂಬರ್ ಆಫ್ ಕ್ಯಾಲೆಕ್ಸ್ ಈಸ್ ಕಾಲ್ಡ್ ಅಸ್ ಎ ಸೆಪಲ್. ಮೆಂಬರ್ ಆಫ್ ಕರೋಲಾ ಈಸ್ ಕಾಲ್ಡ್ ಅಸ್ ಎ ಪೆಟಲ್. ಮೆಂಬರ್ ಆಫ್ ಪೆರಿಯಾಂತ್ ಈಸ್ ಕಾಲ್ಡ್ ಅಸ್ ಎ ಟೆಪಲ್. ಇದಕ್ಕೆ ನಾವು ಟೆಪಲ್ ಅಂತ ಹೇಳ್ತೀವಿ. 6 ಇದ್ದಾವೆ. 3+3 3+3 ಅಂದರೆ ಒಳಗೆ 3 ಹೊರಗೆ 3 ಅಂತ ನಾವು ಹೇಳ್ಬೋದು. ಕ್ಲೋಸ್ಡ್ ಆಗಿದ್ದಾವೆ. ಆಫನ್ ಯುನೈಟೆಡ್ ಇಂಟು ಟ್ಯೂಬ್, ಕಂಬೈನ್ ಆಗಿಬಿಟ್ಟು ಟ್ಯೂಬ್ ಫಾರ್ಮೇಷನ್ ಆಗಿರ್ಬೋದು. ಆ್ಯಂಡ್ ವಾಲ್ವೇಟ್ ಆಸ್ಟಿವೇಷನ್ ನಾವು ನೋಡ್ತಾ ಇದ್ದೀವಿ ಇಲ್ಲಿ. ಸೊ ದಟ್ ಈಸ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಫ್ಲವರ್ ಎಂದು. ಇನ್ನು ಆ್ಯಂಡ್ರೋಸೇಮ್ ಸ್ಟೇಮನ್ಸ್ ಆರ್ 6. ಸ್ಟೇಮನ್ಸ್ಗಳು 6 ಆಗಿದ್ದಾವೆ. 3+3 3 ಮತ್ತು 3 ಅಂತ ನಾವು ಹೇಳ್ತಾ ಇದ್ದೀವಿ. ಫ್ಯೂಸ್ ಆಗಿದ್ದಾವೆ ಅದು 3+3. ಗೈನೋಸೇಮ್ ಮಾತ್ರ ಟ್ರೈಕಾರ್ಪುಲರಿ. ಇಲ್ಲೇ 3 ಚೇಂಬರ್ ಇರೋದನ್ನು ನೋಡ್ತಾ ಇದ್ವಿ. 3 ಇದ್ದಾವೆ, 3 ಫ್ಯೂಸ್ ಆಗಿದ್ದಾವೆ. ಅಂದರೆ 3 1 2 3 ಇವು 3 ಫ್ಯೂಸ್ ಆಗಿದ್ದಾವೆ. ವಿ ಸೇ ಇಟ್ಸ್ ಕಾಲ್ಡ್ ಟ್ರೈಕಾರ್ಪುಲರಿ. ಸಿಂಕಾರ್ಪಸ್ ಅಂದರೆ ಫ್ಯೂಸ್ಡು, ಟ್ರೈಕಾರ್ಪುಲರಿ ಅಂದರೆ 3 ಇದ್ದಾವೆ. ಓವರಿ ಈಸ್ ಅ ಸುಪೀರಿಯರ್. ಒಳಗಡೆಗೆ 3 ಚೇಂಬರ್ ಇದ್ದಾವೆ. ವಿ ಸೇ ಇಟ್ಸ್ ಕಾಲ್ಡ್ ಟ್ರೈಲೋಕ್ಯುಲರ್ ಅಂತ ಹೇಳ್ತಾ ಇದ್ವಿ. ವಿತ್ ಮೆನಿ ಓವ್ಯೂಲ್ಸ್. ಎಕ್ಸೈಲ್ ಪ್ಲಾಸೆಂಟೇಷನ್ ಇದೆ, ಅಂದರೆ ಮಧ್ಯದಲ್ಲಿ ಇದ್ಬಿಟ್ಟು ಏನು ಓವಿಲ್ಸ್ಗಳು ಪ್ರೆಸೆಂಟ್ ಆಗಿರೋದನ್ನು ನೋಡ್ತಾ ಇದ್ವಿ. ಈ ಥರ ಇರ್ತದೆ. ಸೊ ದಿಸ್ ಇಸ್ ದ ಓವರಿ, ಸೆಕ್ಷನ್ ಆಫ್ ಓವರಿ. ದೀಸ್ ಆರ್ ದ 3 ಚೇಂಬರ್ಸ್. ಇದು ಪ್ಲಾಸೆಂಟಾ ಇದೆ. ಪ್ಲಾಸೆಂಟಾ ಮೇಲ್ಗಡೆಗೆ ಏನಾಗ್ತದೆ ಅಂದರೆ ನಮಗೆ ಓವಿಲ್ಸ್ಗಳು ಇರೋದನ್ನು ನೋಡ್ತಾ ಇದ್ದೀವಿ. ಸೊ ಇಟ್ ಇಸ್ ಕಾಲ್ಡ್ ಅಸ್ ಎಕ್ಸೈಲ್ ಪ್ಲಾಸೆಂಟೇಷನ್ ಅಂತ ಹೇಳ್ತಾ ಇದ್ವಿ. ಫ್ರೂಟು ಕ್ಯಾಪ್ಸುಲ್ ರೇರ್ಲಿ ಬೆರ್ರಿ ಆಗಿರ್ತದೆ. ಎಂಡೋಸ್ಪಾರ್ಮಸ್, ಇಲ್ಲಿನೂ ಎಂಡೋಸ್ಪಾರ್ಮು ಪ್ರೆಸೆಂಟ್ ಆಗಿರೋದನ್ನು ನೋಡ್ತಾ ಇದ್ದೀವಿ. ಇಟ್ ಈಸ್ ದೇರ್. ದೆನ್ ಆಫ್ಟರ್ವರ್ಡ್ಸ್ ಎಕ್ಸಾಂಪಲ್ಸ್ ಎಕನಾಮಿಕ್ ಇಂಪಾರ್ಟೆನ್ಸ್ ನೋಡಿದರೆ ಆರ್ನಮೆಂಟಲ್ ಆಗಿ ತುಲಿಪ್ ಮತ್ತು ಗ್ಲೋರಿಯೋಸಾ, ದೀಸ್ ಆರ್ ದ ಬೆಸ್ಟ್ ಎಕ್ಸಾಂಪಲ್ಸ್. ಆ್ಯಂಡ್ ಮೆಡಿಸಿನಲ್ಲಿ ಅಲಾಯ್ ವೆರೈ, ಆಸ್ ಯು ನೋ ದ್ಯಾಟ್ ಇಟ್ಸ್ ಅ ವೆರಿ ನೋನ್ ಒನ್. ವೆಜಿಟೇಬಲ್ಸಲ್ಲಿ ಆಸ್ಪರ್ಗಸನ್ನು ಯೂಸ್ ಮಾಡ್ತಾ ಇದ್ದಾರೆ ವೆಜಿಟೇಬಲ್ ಆಗಿ. ದಟ್ ಇಸ್ ಆಲ್ಸೋ ವೆರಿ ಗುಡ್ ಒನ್, ಆಸ್ಪರ್ಗಸ್. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಕಾಲಿಚಿನ್ಸ್ ಅಂತ ಹೇಳ್ತಾ ಇದ್ದೀವಿ. ದಟ್ ಇಸ್ ಕಾಲಿಚಿನ್ ಆಟಮ್ನಲ್ಲೇ ಅಂತ ಹೇಳ್ತಾ ಇದ್ದೀವಿ. ದಟ್ ಇಸ್ ಒನ್ ಮೋರ್. ದಿಸ್ ಒನ್ ಈಸ್ ರಿಗಾರ್ಡಿಂಗ್ ಇನ್ಫಾರ್ಮೇಷನ್ ಆಫ್ ದ ಲಿಲಿಯೇಸಿಯೇ ಫ್ಯಾಮಿಲಿ. ಇದ್ರ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿಗಳನ್ನು ನೆಕ್ಸ್ಟ್ ವಿಡಿಯೋ ಕ್ಲಿಪ್ಪಲ್ಲಿ ಕೊಡ್ತಾ ಇದ್ದೀನಿ. ದಟ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಹೇಗೆ ಏನು ಹೇಗೆ ಬರಿಬೇಕಾಗ್ತದೆ ಅಂಥೇಳಿ. ಸ್ಪೆಷಲಿ ದಟ್ಸ್ ಕನ್ಸರ್ನ್ ವಿತ್ ಎ ಫ್ಲೋರಲ್ ಫಾರ್ಮುಲಾ ಆ್ಯಂಡ್ ಫ್ಲೋರಲ್ ಡಯಾಗ್ರಾಮ್. ಇವು 2 ವಿಚಾರಗಳನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಬೇಕಾಗಿದೆ. ಇನ್ ದ ನೆಕ್ಸ್ಟ್ ವಿಡಿಯೋ ಐ ವಿಲ್ ಗೋ ಥ್ರೂ ದ್ಯಾಟ್ ಫ್ಲೋರಲ್ ಫಾರ್ಮುಲಾ ಆ್ಯಂಡ್ ಫ್ಲೋರಲ್ ಡಯಾಗ್ರಾಮ್. ಟಿಲ್ ದ್ಯಾನ್, be safe, stay in home. Okay, bye.